ಹಾಡನ್ನ ಇವತ್ತು ಬಿಡುಗಡೆ ಮತ್ತು ಬಹಳ ಒಂದು ಸಂತೋಷ ಏನಪ್ಪಾ ಅಂದ್ರೆ ನಮ್ಮ ಆಟೋ ಚಾಲಕರು ನಮ್ಮ ಚಿತ್ರದ ಒಂದು ಪ್ರಮೋಷನ್ಸ್ನ ಎಂಟೈರ್ ಕರ್ನಾಟಕ ಒಂದು ತೇರಿನ ಥರ ತಿರುಗ್ತಾ ನಮ್ಮ ಸಿನಿಮಾ ಬಗ್ಗೆ ಎಲ್ಲ ಕಡೆ ಸುದ್ದಿ ಮುಟ್ಟಿಸ್ತಾ ಇದ್ದಾರೆ. ಅಂಥ ಒಂದು ಶ್ರಮಜೀವಿಗಳ ಕೈಯಲ್ಲಿ ಇವತ್ತು ನಮ್ಮ ಒಂದು ಕುಲದಲ್ಲಿ ಕೇಳ್ಯಾವುದೋ ಚಿತ್ರದ ಹಾಡನ್ನ ಬಿಡುಗಡೆ ಮಾಡಿಸೋ ಅಂತ ಒಂದು ಸೌಭಾಗ್ಯ ಅಂತಲೇ ನನಗೆ ಅನ್ನಿಸ್ತಾ ಇದೆ. ನಾವು ನಿರ್ಮಾಪಕರು ನಮ್ಮ ತಂಡ ಎಲ್ಲ ಮಾತಾಡಿದ್ವಿ. ಆಟೋ ಚಾಲಕರಿಗಿಂತ ಉತ್ತಮ ಸೆಲೆಬ್ರಿಟಿ ನಮ್ಗೆ ಇನ್ನೊಬ್ಬರು ಸಿಗಲ್ಲ ಇವತ್ತು. ಸೊ ಅವ್ರ ಮೇಲೆ ನಾವು ಈ ಹಾಡನ್ನ ಬಿಡುಗಡೆ ಮಾಡ್ಸೋಣ ಅಂತೇಳಿ ತೀರ್ಮಾನ ಮಾಡಿದ್ವಿ. ದಯವಿಟ್ಟು ನೀವು ನಮ್ಮ ಈ ಚಿತ್ರದ ಒಂದು ಹಾಡನ್ನು ಬಿಡುಗಡೆ ಮಾಡಿಕೊಡ್ಬೇಕಾಗಿ ನಮ್ಮ ಕೋರಿಕೆ. ಅಣ್ಣ ಆಟೋ ಚಾಲಕರೆಲ್ಲ ಒಟ್ಟಿಗೆ ಬಿಟ್ಬಿಡಿ, ಯಾರು ಕೇಳ್ಕೊಟ್ಬಿಡಿ. ಒಂದು ಕನ್ನಡ ಮಾತಿಗೆ ಜೈ ಹೇಳಿ ಹಾಗೆ ಇದನ್ನು ಶುರು ಮಾಡಿ. ನಾಗರಾಜ್ ನೀವು ಶುರುವಾತ್ ಕೊಡಿ. ಏನ್ ನಾಗರಾಜ್ ನೀವು ನಮಗೆ ಹೇಳ್ತೀರಾ? ಜೈ ಭುವನೇಶ್ವರಿ. ಜೈ ಭುವನೇಶ್ವರಿ. ಅಲ್ಲಿ ಒತ್ತಿ ಅಣ್ಣ. ಮೈಕ್ ಕೊಡಿ, ಮೈಕ್ ಕೊಡಿ. ಹಾಂ ಕನ್ನಡಾಂಬೆಗೆ, ಕನ್ನಡಾಂಬೆಗೆ, ಆಟೋ ಚಾಲಕರಿಗೆ, ಆಟೋ ಚಾಲಕರಿಗೆ, ಜೈ ಭುವನೇಶ್ವರ್ಗೆ, ಶಂಕರಣ್ಣನಿಗೆ, ಅಂಬರೀಷ್ ಅಣ್ಣಂಗೆ, ಆಟೋ ನಾಗರಾಜ್ಗೆ, ಅಪ್ಪ ಅವ್ರಿಗೆ ಜೈ ಜೈ. ಕುಲದಲ್ಲಿ ಕೀಳಾಗುವುದ ಚಿತ್ರತಂಡಕ್ಕೆ ರಾಮನಾರಾಯಣಗೆ. ಸಿನಿಮಾ ಥಿಯೇಟರ್ ಒಂದು ಸಿನಿಮಾ ಬಂತು ಅಂದ್ರೆ ಮೊದಲನೇದಾಗಿ ಥಿಯೇಟರ್ ಕಡೆ ಮುಖ ಮಾಡೋದೇ ನಮ್ಮ ಆಟೋ ಚಾಲಕರು. ಯಾಕಂದ್ರೆ ಅವ್ರಿಗೆ ಕನ್ನಡ ಅಂದ್ರೆ ಅಷ್ಟು ಪ್ರೀತಿ, ಕನ್ನಡ ಸಿನಿಮಾಗಳಂದ್ರೆ ಅಷ್ಟು ಅಭಿಮಾನ, ಕನ್ನಡ ಕಲಾವಿದರು ಅಂದರೆ ಅಷ್ಟೊಂದು ಅವ್ರ ಮೇಲೆ ಒಂದು ಏನೋ ಒಂದು ವ್ಯಾಮೋಹನೋ ಆಸೆನೋ, ಕನ್ನಡ ಅಂದರೆ ಅವ್ರಿಗೊಂದು ಅಷ್ಟೊಂದು ಪ್ರೀತಿ ಇದೆ. ಒಂದು ಸಿನಿಮಾ ರಿಲೀಸ್ ಆದರೆ ಕನ್ನಡ ಸಿನಿಮಾ ಥಿಯೇಟ್ರ್ ಕಡೆ ಮುಖ ಮಾಡೋರೆ ಫಸ್ಟ್ ಟೈಮ್ ಅವರು ಆಟೋ ರಿಕ್ಷಾ ತೊಗೊಂಬಂದು ಚಿತ್ರಮಂದಿರಕ್ಕೆ ಬಂದಾಗ ಅಲ್ಲಿ ಒಳಗಡೆ ಬಿಡಲ್ಲ ಅಂತ ಕೆಲವು ಚಿತ್ರಮಂದಿರಗಳಲ್ಲಿ, ಎಲ್ಲ ಅಂತ ಅಲ್ಲ, ಕೆಲವು ಚಿತ್ರಮಂದಿರಗಳಲ್ಲಿ ಆಟೋ ರಿಕ್ಷಾ ಒಳಗೆ ಬಿಡ್ತಾ ಇಲ್ಲ ಅನ್ನೋದು ಒಂದು ಸಮಸ್ಯೆ ಇದೆ. ದಯವಿಟ್ಟು ಚಿತ್ರಮಂದಿರದ ಎಲ್ಲ ಮಾಲೀಕರಲ್ಲೂ ನಮ್ಮ ತಂಡ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆಟೋ ರಿಕ್ಷಾಗಳನ್ನ ಚಿತ್ರಮಂದಿರದ ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಿ. ಅವರು ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ತಾರೆ, ಕುಟುಂಬ ಸಮೇತ ಬರ್ತಾರೆ. ಅವರಿಂದ ನಮ್ಮ ಕನ್ನಡ ಸಿನಿಮಾಗಳು ಬೆಳೆಯುವಂಥ ಅವಕಾಶಗಳಿದೆ. ಮುಂಚೆಯಿಂದನೂ ಕನ್ನಡ ಸಿನಿಮಾಗಳಿಗೆ ಆಟೋ ರಿಕ್ಷಾದವರೇ ಫಸ್ಟ್ ಬಂದು ಅವರ ರಿವ್ಯೂಸ್ ಕೊಟ್ರೆ ಆಮೇಲೆ ಎಲ್ಲ ಫ್ಯಾಮಿಲಿ, ಎಲ್ಲ ಜನ, ಎಲ್ಲ ವರ್ಗ ಥಿಯೇಟರ್ಗಳಿಗೆ ಬರ್ತಾ ಇದ್ದಿದ್ದು. ಇತ್ತೀಚಿನ ದಿನಗಳಲ್ಲಿ ಅದು ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದೆ. ಆಟೋ ರಿಕ್ಷಾದವ್ರಿಗೆ ಜಾಗ, ಅಲ್ಲಿ ಆಟೋಗೆ ಜಾಗ ಇಲ್ಲ ಅಂದಾಗ ಅವರು ನಮಗೆ ಯಾಕೆ ಅಲ್ಲಿ ಜಾಗ, ನಾವು ಹೋಗೋದು ಬೇಡ ಅಂತೇಳಿ, ರಿಕ್ಷಾಗೆ ಜಾಗ ಇಲ್ಲ ಅಂದಾಗ ನಮಗೂ ಬೇಡ ಅನ್ನೋ ಥರ ಭಾವನೆ ಅವರಲ್ಲಿ ಬರ್ತಾ ಇದೆ. ದಯವಿಟ್ಟು ಅದು ಬೆಳೆಯೋದು ಬೇಡ. ಚಿತ್ರಮಂದಿರದ ಎಲ್ಲ ಮಾಲೀಕರಲ್ಲೂ ಅದು ಸಂಬಂಧಪಟ್ಟಂಥ ಎಲ್ಲ ವ್ಯಕ್ತಿಗಳಿಗೂ ನಾನೊಂದು ಮನವಿ, ಆಟೋ ರಿಕ್ಷಾಗಳನ್ನ ಚಿತ್ರಮಂದಿರದ ಒಳಗೆ ಬಿಡಿ. ಅಲ್ಲಿ ಆಟೋ ರಿಕ್ಷಾದವ್ರಿಗೂ ಒಂದು ಅವಕಾಶ, ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಿ. ಇದು ಟೀಸರ್ ನೋಡಿದ ಆಲ್ ಓವರ್ ಕರ್ನಾಟಕ ಫಿದಾ ಆಗಿದ್ದಾರೆ. ಟೀಸರಲ್ಲಿ ಆ ಥರ ಇದೆ. ಮತ್ತು ಇವರು ಮೊನ್ನೆ ಹಾಸನ ಕಡೆ ಮಾಡಿರೋ ಪ್ರಚಾರ ಅದನ್ನು ಜನ ನೋಡಿದ್ದಾರೆ. ಇವರು ಹೋದಾದ್ಮೇಲೆ